ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಎಷ್ಟು ದಿನಗಳಿಂದ ವಿಡಿಯೋ ಮಾಡಿಲ್ಲ, ಶಾರ್ಟ್ಸ್ ಇಲ್ಲ, ಏನಿಲ್ಲ ಅಂತ ಅನ್ಕೊಳ್ತಾ ಇದ್ದೀರಾ? ಎಸ್, ಅದಕ್ಕೊಂದು ದೊಡ್ಡ ಕಾರಣನೇ ಇದೆ. ಏನಕ್ಕೆ ನಾನು ಇಷ್ಟು ದಿನದಿಂದ ವಿಡಿಯೋ ಮಾಡಿಲ್ಲ, ಶಾರ್ಟ್ಸ್ ಮಾಡಿಲ್ಲ, ಏನು ನನ್ನ ಚಾನಲಲ್ಲಿ ನಾನು ಅಪ್ಲೋಡೇ ಮಾಡಿಲ್ಲ. ಐ ಥಿಂಕ್ ಒಂದು 6-7 ತಿಂಗಳು ಆಗೋಯ್ತು ಅನಿಸುತ್ತೆ. 6 ತಿಂಗಳ ಮೇಲೇ ಆಗಿರಬೇಕು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನಕ್ಕೆ ತಡ, ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ತುಂಬ ದಿನ ಆಯಿತು ವಿಡಿಯೋನ ಅಪ್ಲೋಡ್ ಮಾಡಿ. ಆ್ಯಕ್ಚುಲಿ ಇವತ್ತು ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ತುಂಬಾ ಜಾಮ್ ಆಗ್ತಾ ಇದೆ ನನಗೆ. ಇಷ್ಟು ದಿನ ಆಗೋಯ್ತಲ್ವಾ, ಗ್ಯಾಪ್ ಆಗೋಯ್ತು ವಿಡಿಯೋ ಶೂಟ್ ಮಾಡಿ, ವ್ಲಾಗು ಮಾಡೋಕ್ಕಾಗ್ತಾ ಇಲ್ಲ. ಸೊ ಏನಕ್ಕೆ ಈ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ನೋಡಿ ಮೋಸ ಹೋದೆ ಅಂತಲೇ ಹೇಳ್ಬೋದು. ಯಾರ್ಯಾರು ಯೂಟ್ಯೂಬರ್ಸ್ ಇರ್ತೀರಾ, ಪ್ಲೀಸ್ ನಿಮ್ಮ ಚಾನಲ್ಗೆ ನಾನು ಒಂದು ಅಡ್ವೈಸ್ ಏನು ಹೇಳ್ತೀನಿ ಅಂದರೆ, ಅವರು ಆ ಸೆಟ್ಟಿಂಗ್ನ ಮಾಡಿ, ಈ ಸೆಟ್ಟಿಂಗ್ನ ಮಾಡಿ ಅಂತ ಹೇಳಿದರೆ ಪ್ಲೀಸ್ ಮಾಡೋಕ್ಕೆ ಹೋಗಬೇಡಿ. 2-3 ಸತಿ ಆಲೋಚನೆ ಮಾಡಿ ನಿಮ್ಮ ಚಾನಲ್ ಯಾವ ರೀತಿ ರನ್ ಆಗ್ತಾ ಇದೆ, ಏನು ಎಲ್ಲ ನೋಡಿಬಿಟ್ಟು ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಕೆಲವೊಬ್ಬರು ಹೇಳೋ ಸೆಟ್ಟಿಂಗ್ಸಲ್ಲಿ ಒಬ್ಬೊಬ್ಬರು ಗೈಡ್ ಮಾಡ್ತಾರಲ್ಲ, ನಿಮ್ಮ ಚಾನಲ್ಗೆ ಈ ರೀತಿ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಈ ರೀತಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಅಂತೇಳ್ಬಿಟ್ಟು. ಈಗ ಯೂಟ್ಯೂಬಲ್ಲಿ ತುಂಬಾ ವಿಡಿಯೋಸ್ಗಳಿವೆ, ಈ ರೀತಿ ಯಾವ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ಸ್ನ ರನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ನಾನು ಒಂದು ಚಾನಲ್ನ ನೋಡಿಬಿಟ್ಟು ಮಾಡಿರೋ ತಪ್ಪಿದು. ಸೊ ಅವರೊಂದು ಸೆಟ್ಟಿಂಗ್ಸ್ನ ಮಾಡೋದಕ್ಕೆ ಹೇಳಿದರು. ಸೊ ಅದು ಮಾಡಿಬಿಟ್ಟು ನನ್ನ ಚಾನಲ್ಗೆ ನಾನೇ ಏನು ಹೇಳೋದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿಟ್ಕೊಂಡಂಗಾಯಿತು. ಸೊ ಹಾಗಾಗಿಬಿಟ್ಟು ಸ್ವಲ್ಪ ಈ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಒಂದು 6-7 ತಿಂಗಳಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯಿತು ನನ್ನ ಚಾನಲಲ್ಲಿ. ಸೊ ಹಾಗಾಗಿಬಿಟ್ಟು ನಾನು ವಿಡಿಯೋಸ್ನ ಹಾಕಲೇ ಇಲ್ಲ. ನಂಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ಇಷ್ಟು ದಿನ ಆದಮೇಲೆ ಈ ರೀತಿ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟಿತ್ತು. ಸೊ ಈಗ ನಾನು ಅದನ್ನೆಲ್ಲ ಮೇಲ್ ಮಾಡಿ ಕಂಡಿಡ್ಕೊಂಡು ಯಾವ ರೀತಿ ನಮ್ಮ ಚಾನಲ್ನ ನಾವು ರಿಕವರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಬಂದಿತ್ತು. ಸೊ ಹಾಗಾಗಿ ಈಗ ಒಂದು 80% ಅಷ್ಟು ನನ್ನ ಚಾನಲ್ನ ನಾನು ರಿಕವರಿ ಮಾಡ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಇದೆ, 100% ನಾನು ರಿಕವರಿ ಮಾಡ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ನನ್ನ ಚಾನಲಲ್ಲಿ ಒಂದು ಸ್ವಲ್ಪ ಕೆಲಸಗಳಿವೆ, ಅದೆಲ್ಲನೂ ಮಾಡ್ಕೋಬೇಕು ನಾನು. ಸೊ ಹಾಗಾಗ್ಬಿಟ್ಟು ಈಗ ಅಪ್ಲೋಡ್ ಮಾಡೋಕ್ಕಾಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಹೇಳ್ತೀನಿ, ತುಂಬ ಜನ ಯೂಟ್ಯೂಬರ್ಸ್ ಹೊಸ ಚಾನಲ್ಸ್ನ ಸ್ಟಾರ್ಟ್ ಮಾಡ್ತೀರಾ, ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಸೆಟ್ಟಿಂಗ್ಸ್ನ ಆಗಿರಲಿ ಏನೇ ಆಗಿರಲಿ ಸ್ವಲ್ಪ ಚೇಂಜ್ ಮಾಡೋದಕ್ಕಿಂತ ಮುಂಚೆ ಆಲೋಚನೆ ಮಾಡಿಬಿಟ್ಟು ಮಾಡಿ ನಿಮ್ಮ ಚಾನಲಲ್ಲಿ. ಬಿಕಾಸ್ ಅಷ್ಟು ಎಫೆಕ್ಟ್ ಹಾಕಿ ಅಷ್ಟು ನೀವು ಒಂದು ದಿನದ ವಿಡಿಯೋ ತೆಗೆದು ಎಡಿಟ್ ಮಾಡಿ ಹಾಕೋದು ಅಷ್ಟು ಸುಲಭ ಅಲ್ಲ. ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಯೂಟ್ಯೂಬ್ ಮಾಡೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು. ಹಿಂಗೆ ತುಂಬ ಜನ ಅನ್ಕೊಂಡ್ಬಿಡ್ತಾರೆ ಯೂಟ್ಯೂಬ್ ಹಿಂಗೆ ಮಾಡಿದ ತಕ್ಷಣ ನಿಮಗೆ ಈ ರೀತಿ ದುಡ್ಡು ಬಂದ್ಬಿಡುತ್ತೆ ಅಂತ. ಹಂಗಲ್ಲ, ಯೂಟ್ಯೂಬ್ ಮಾಡೋರಿಗೆ ಗೊತ್ತಿರುತ್ತೆ ಯೂಟ್ಯೂಬಲ್ಲಿ ಯಾವ ರೀತಿ ದುಡ್ಡು ಬರುತ್ತೆ, ಯೂಟ್ಯೂಬಲ್ಲಿ ಏನೇನು ಮಾಡಿದರೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಕಷ್ಟ ಇದೆ ಯೂಟ್ಯೂಬ್ ಮಾಡೋದಕ್ಕೆ. ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡಿ ಇಷ್ಟು ದಿನ ನೀವು ಅದರಲ್ಲಿ ಜರ್ನಿನ ಮಾಡಿಬಿಟ್ಟು ಸಡನ್ನಾಗಿ ಈ ರೀತಿ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ತುಂಬಾ ಹರ್ಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನನ್ನ ಚಾನಲಲ್ಲಿ ಆಗಿರೋ ಪ್ರಾಬ್ಲಮ್ ನಿಮ್ಮ ಚಾನಲಲ್ಲಿ ಕೂಡ ಆಗಬಾರ್ದಂತ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ನಾನು ಆಲ್ಮೋಸ್ಟ್ ನನ್ನ ಚಾನಲ್ನ ರಿಕವರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ, ಮೇ ಬಿ ಇದು 100% ನನ್ನ ಚಾನಲ್ ರಿಕವರಿ ಆಗ್ಬೋದು, ಇಲ್ಲ ಆಗಿಲ್ಲ ಅಂತಂದರೆ ನಾನು ಹೊಸ ಚಾನಲ್ನ ನಾನು ಓಪನ್ ಮಾಡಬೇಕಾಗುತ್ತೆ. ಮತ್ತೆ ಹೊಸ ಚಾನಲ್ ಓಪನ್ ಮಾಡಿದರೆ 0 ಸಬ್ಸ್ಕ್ರೈಬರ್ಸಿಂದ ಸ್ಟಾರ್ಟ್ ಮಾಡಬೇಕು, ಅಂದರೆ ಫ್ರಮ್ ದ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗ್ಬಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮಿಂದ ನಾನು ನನ್ನ ಚಾನಲ್ನ ರಿಕವರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪ್ರೇ ಮಾಡಿ ಪ್ಲೀಸ್.
ಸೊ ಹಾಗಾಗ್ಬಿಟ್ಟು ನಾನು ಚಾನಲಲ್ಲಿ ಆಗಿರೋ ಪ್ರಾಬ್ಲಮ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೆಲವೊಬ್ಬರಿಗೆ ಅರ್ಥ ಆಗಿರ್ಬೋದು, ಕೆಲವೊಬ್ಬರಿಗೆ ನಾನು ಏನು ಮಾತಾಡಿದ್ದೀನಿ ಈ ಪ್ರಾಬ್ಲಮ್ಸ್ ಅಂತೇಳ್ಬಿಟ್ಟು ಅರ್ಥ ಆಗಿರಲ್ಲ. ನಾನು ಕ್ಲಿಯರ್ ಆಗಿ ನನ್ನ ಪ್ರಾಬ್ಲಮ್ ಏನಾಗಿತ್ತು ಅಂತೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ನನ್ನ ಚಾನಲ್ ರಿಕವರಿ ಆದಮೇಲೆ ನಿಮಗೆ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆದರೆ ಈಗ ನಾನು ಇಷ್ಟೇ ಹೇಳೋದಕ್ಕೆ ಆಗೋದು. ಸೊ ಹಾಗಾಗ್ಬಿಟ್ಟು ಈಗ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು. ಸೊ ಹಾಗಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ತುಂಬಾ ಡೌನ್ ಆಗಿಬಿಟ್ಟಿದೆ, ವಾಚ್ ಟೈಮ್ ಎಲ್ಲನೂ ಡೌನ್ ಆಗಿಬಿಟ್ಟಿದೆ, ಆಮೇಲೆ ತುಂಬ ದಿನ ಗ್ಯಾಪ್ ಆಗಿದೆ ಅಲ್ಲ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಈ ವಿಡಿಯೋನ ನಾನು ಲೆಂತಿಯಾಗಿನೇ ಮಾಡಿದ್ದೀನಿ. ತುಂಬ ದಿನಗಳಾದಮೇಲೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ. ಸೊ ಹಾಗಾಗ್ಬಿಟ್ಟು ಇವತ್ತು ನಾರ್ಮಲ್ ವ್ಲಾಗ್ಗೆ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ಮಾರ್ನಿಂಗ್ ನಾನು ಮಕ್ಕಳೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್, ಇವತ್ತು ನಾನು ಏನೇನು ಮಾಡ್ತಿದ್ದೀನಿ, ಏನೇನು ಆಯಿತು ಇಷ್ಟು ದಿನ ಅಂತ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಮೀನ್ ವೈಲ್ ನಾನು ನಮ್ಮ ಡ್ಯಾಡಿ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಡಿಯೋ ಕೂಡ ನಿಮ್ಗೆ ಇಲ್ಲಿ ಹಾಕ್ತೀನಿ. ಅದನ್ನು ಅಷ್ಟೇ ನಾನು ವಿಡಿಯೋ ಜಾಸ್ತಿ ಶೂಟ್ ಮಾಡಿರಲಿಲ್ಲ, ಬಿಕಾಸ್ ನನ್ನ ಚಾನಲ್ ಈ ಥರ ಪ್ರಾಬ್ಲಮಲ್ಲಿ ಇತ್ತಲ್ಲ. ಸೊ ಹಾಗಾಗ್ಬಿಟ್ಟು ಯೂಟ್ಯೂಬ್ ಚಾನಲಲ್ಲಿ ಹಾಕೋದು ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ತೆಗೆದಿಟ್ಕೊಂಡಿದ್ದೆ. ಆಮೇಲೆ ನಾವು ಹೆಂಗೋ ಫೋಟೋಗ್ರಾಫರ್ನ ಕರೆಸಿರೋದ್ರಿಂದ ಅವ್ರು ಹೆಂಗೋ ಫೋಟೋ ವಿಡಿಯೋಸ್ ಎಲ್ಲ ತೆಗಿತಾ ಇದ್ರು. ಸೊ ಹಾಗಾಗ್ಬಿಟ್ಟು ಅಷ್ಟು ನಾನು ಲೆಂತಿ ವಿಡಿಯೋಸ್ ಯಾವುದು ಮಾಡಿರಲಿಲ್ಲ ಅವತ್ತು. ನಾನು ಎಷ್ಟು ವಿಡಿಯೋ ಮಾಡಿದ್ದೀನೋ ಅದನ್ನ ನಾನು ನಿಮಗೆ ಈಗ ಕಂಟಿನ್ಯೂಸ್ ಆಗಿ ರನ್ ಮಾಡಿ ತೋರಿಸ್ತೀನಿ. ಸೊ ನಮ್ಮ ಡ್ಯಾಡಿ ಮಮ್ಮಿದು ವೆಡ್ಡಿಂಗ್ ಆ್ಯನಿವರ್ಸರಿ 40 ಇಯರ್ಸ್ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ದು, ಯಾರೂ ಇಲ್ಲ, ಜಸ್ಟ್ ನಮ್ಮ ಫ್ಯಾಮಿಲಿ ಮಾತ್ರನೇ ನಾವು ಕರೆದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ದು. ತುಂಬ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ನಾನು ತೆಗೆದಿರೋ ಸ್ವಲ್ಪ ಫೋಟೋಸ್ ವಿಡಿಯೋಸ್ನ ನಾನು ಈಗ ನಿಮಗೆ ಹಾಕ್ತೀನಿ, ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸೊ ಆ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಮೇಲೆ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಣ. ஆமா கரெக்டா இங்க வாங்க கொஞ்சம் பின்னாடி ஓகே ரைட் God bless you. ಸೊ ಆ್ಯನಿವರ್ಸರಿ ವಿಡಿಯೋನ ನೋಡ್ಕೊಂಡು ಬಂದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಬಿಕಾಸ್ ಅವತ್ತಿನ ಡೇ ನಾನು ಫುಲ್ಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಷ್ಟು ಮಾಡಿದ್ದೀನೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಿಮಗೆ ಆ್ಯಡ್ ಮಾಡಿದ್ದೀನಿ. ಆಲ್ಬಮ್ ಬಂದಮೇಲೆ ನಾನು ಫುಲ್ಲಾಗಿ ನಿಮಗೆ ಫೋಟೋಸ್ನ ಶೇರ್ ಮಾಡ್ತೀನಿ. ಸೊ ಈಗ ನಾನೆಲ್ಲಿ ರೆಡಿ ಆಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ನನಗೊಂದು ಸ್ವಲ್ಪ ಕೆಲಸ ಇದೆ ಹೊರಗಡೆ, ಹಾಗೆ ಕೆಲಸ ಮುಗಿಸ್ಕೊಂಡು ನನ್ನ ಚಿಕ್ಕ ಮಗ ಬಂದ್ಬಿಟ್ಟು ಸ್ಕೂಲಿಂದ ಬರೋ ಟೈಮ್ ಆಯಿತು. ಈಗ ಹೋಗ್ಬಿಟ್ಟು ಅವನ್ನ ಕರ್ಕೊಂಡ್ಬಂದ್ಬಿಡೋಣ. ಸೊ ಕರ್ಕೊಂಡು ಬಂದು ಆದ್ಮೇಲೆ ಈ ವ್ಲಾಗ್ನ ನಾನು ಎಂಡ್ ಮಾಡೋದು. ಸೊ ಹಾಗಾಗ್ಬಿಟ್ಟು ಹೋಗೋದು ಕರ್ಕೊಂಬರೋದು ಎಲ್ಲಾನು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ. ಸೊ ಈಗ ನಾನು ರೆಡಿ ಆಗ್ತಾ ಇದ್ದೀನಿ, ಸ್ಕೂಲ್ ಹತ್ರ ಹೋಗ್ಬೇಕು. ಆಮೇಲೆ ನನ್ಗೊಂದು ಸ್ವಲ್ಪ ಕೆಲಸ ಇದೆ. ಸೊ ಹಾಗಾಗ್ಬಿಟ್ಟು ಎರಡೂ ಕೆಲಸನೂ ಮುಗಿಸ್ಕೊಂಡು ಒಟ್ಟಿಗೆ ಬಂದ್ಬಿಡೋಣ ಅಂತ. ಬಿಕಾಸ್ ಅವ್ನು ಮಧ್ಯಾಹ್ನ ಬರೋ ಟೈಮ್ ಆಯಿತು. ನಾನು ಮಾರ್ನಿಂಗ್ಗೆ ಸ್ಕಿನ್ ಕೇರ್ನ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನಿಮಗೆ ಪ್ರಾಡಕ್ಟ್ನ ಹಾಗೇನೆ ನಾನು ತೋರಿಸ್ತಾ ಇದ್ದೀನಿ. ನಾನು ಪ್ಲಮ್ ಅವ್ರದ್ದು ವೈಟಮಿನ್ ಸಿ ಸಿರಮ್ನ ಹಾಕ್ತಾ ಇದ್ದೀನಿ. ಆಮೇಲೆ ಮಾಯಿಶ್ಚರೈಸರ್ಗೆ ನಾನು ಲ್ಯಾಕ್ಮಿ ಅವ್ರದ್ದು ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಸನ್ಸ್ಕ್ರೀನ್ ಬಂದ್ಬಿಟ್ಟು ನಾನು ಬಯೋಟೆಕ್ ಅವ್ರದ್ದು ಯೂಸ್ ಮಾಡಿರೋದು. ನಾರ್ಮಲ್ ಪೌಡರ್ ನಾನು ಆಡ್ಲಿ ಅವ್ರದ್ದು ಯೂಸ್ ಮಾಡಿದ್ದೀನಿ. ಸೊ ನಾನು ಏನು ಮೇಕಪ್ ಇಲ್ಲಿ ಮಾಡ್ತಾ ಇಲ್ಲ, ಜಸ್ಟ್ ನಾರ್ಮಲ್ ನನ್ನ ಸ್ಕಿನ್ ಕೇರ್, ಆಮೇಲೆ ನಾರ್ಮಲ್ ಆಗಿ ಒಂದು ಪೌಡರ್ನ, ವೈಟ್ ಪೌಡರ್ನ ಯೂಸ್ ಮಾಡಿರೋದು ಅಷ್ಟೇನೆ.
ಆಮೇಲೆ ನಾನು ಐಬ್ರೋ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಿಸ್ ಬ್ಯೂಟಿ ಅವರ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇರೋದು. ನಾನು ತುಂಬ ತುಂಬ ವರ್ಷಗಳಿಂದ ಈ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಾ ಇರೋದು. ಐಬ್ರೋ ಫಿಲ್ಲಿಂಗಿಗೆಲ್ಲ ಇದು ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ಆಯಿತು, ಐಬ್ರೋ ಫಿಲ್ ಮಾಡಿ ಆಯಿತು. ಜಸ್ಟ್ ನಾನು ಲಿಪ್ಪಿಗೆ ಬಂದ್ಬಿಟ್ಟು ಒಂದು ಮಾಯಿಶ್ಚರೈಸರ್ ಆಮೇಲೆ ಒಂದು ಲಿಪ್ಸ್ಟಿಕ್ನ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಏನು ನಾನು ಲಿಪ್ಸಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಬಿಕಾಸ್ ನಾನು ಇಲ್ಲೇ ಅಲ್ಲಿ ಹತ್ರ ಏನಾದರೂ ಹೋಗೋದಿದ್ರೆ ಸ್ಕೂಲ್ ಹತ್ರ ಇಲ್ಲೆಲ್ಲ ನಾನು ಹೋಗೋದಿದ್ರೆ ಮಾತ್ರ ಜಸ್ಟ್ ನಾನು ಒಂದು ಲಿಪ್ ಬಾಮ್ ಇಲ್ಲಾಂದ್ರೆ ಒಂದು ನ್ಯೂಡ್ ಶೇಡಲ್ಲಿ ಲಿಪ್ಸ್ಟಿಕ್ನ ಹಾಕ್ತೀನಿ. ಸೊ ಈಗ ನಾನು ಬಂದ್ಬಿಟ್ಟು ಒಂದು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಫಸ್ಟು ಯಾವಾಗಲೂ ಅಷ್ಟೇ ನಾನು ಮೇಬ್ಲಿನ್ ಅವ್ರದ್ದು ಟಿಂಟೆಡ್ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಇದರಲ್ಲೇ ಸ್ವಲ್ಪ ಟಿಂಟೆಡ್ ಇರೋದ್ರಿಂದ ಸ್ವಲ್ಪ ನಿಮಗೆ ಹಾಕಿದ ತಕ್ಷಣ ಸ್ವಲ್ಪ ಆ ಶೇಡ್ ಬರುತ್ತೆ, ಒಂಥರ ರೆಡ್ ಶೇಡ್ ಬರುತ್ತೆ. ಅದು ನಿಮಗೆ ಕ್ಯಾಮ್ರಾದಲ್ಲಿ ಎಲ್ಲ ಒಂದೇ ಕಲರ್ ಕಾಣಿಸುತ್ತೆ. ಸೊ ಇದು ಒಂಥರ ಲೈಟ್ ಮೈಲ್ಡ್ ರೆಡ್ ಕಲರ್ ಶೇಡ್ ಕೊಡುತ್ತೆ. ಸೊ ಅದಾದ್ಮೇಲೆ ನಾನು ಒಂದು ಮೋಕಾ ಬ್ರೌನ್ ಅಲ್ಲಿ ಮಾರ್ಕ್ ಅವ್ರದ್ದು ಲಿಪ್ಸ್ಟಿಕ್ನ ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿದೆ ಶೇಡು. ಇದು ಲೈಟ್ ನ್ಯೂಡ್ ಬ್ರೌನ್ ಅಲ್ಲಿ ಬರುತ್ತೆ. ನಾನು ಬೇಕಿದ್ರೆ ನಿಮ್ಗೆ ಲಿಂಕ್ ಅಂತ ನೀವು ಕಮೆಂಟ್ ಮಾಡಿ, ನಾನು ಲಿಪ್ಸ್ಟಿಕ್ದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಈಗ ಆಲ್ಮೋಸ್ಟ್ ನಾನು ರೆಡಿ ಆಗಿ ಆಯಿತು. ನಾನು ಆಮೇಲೆ ನಿಮ್ಗೆ ಒಂದು ತೋರಿಸೋದು ಮರ್ತ್ಬಿಟ್ಟೆ. ಸೊ ಈ ಬ್ರೇಸ್ಲೆಟ್ ನಾನು ರೀಸೆಂಟಾಗಿ ತಗೊಂಡೆ, ತುಂಬಾ ಚೆನ್ನಾಗಿದೆ ಡೈಲಿ ವೇರ್ಗೆ. ಇದು ಎಲ್ಲಿ ತಗೊಂಡೆ ಏನು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಆಲ್ರೆಡಿ ಟೈಮ್ ಆಯಿತು, ಬನ್ನಿ ಹೋಗೋಣ. ನನ್ನ ಕೆಲಸನೂ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಬಂದ್ಬಿಡೋಣ. ಸೊ ನನ್ನ ಔಟ್ಫಿಟ್ ಇದೆ ಈಗ ಹತ್ರ ಇಲ್ಲೇ ಹೋಗ್ತಾ ಇರೋದ್ರಿಂದ ತುಂಬ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಸೊ ಬನ್ನಿ ಹೋಗ್ಬಿಟ್ಟು ನನ್ನ ಕೆಲಸ ಮುಗಿಸ್ಕೊಂಡು ನನ್ನ ಚಿಕ್ಕ ಮಗನ ಕರ್ಕೊಂಡು ಬಂದ್ಬಿಡೋಣ. ಓಕೆ, ಸೊ ಬನ್ನಿ ಬೇಗ ಹೋಗೋಣ. ಸೊ ಈಗ ಇವನ್ನ ಪಿಕಪ್ ಮಾಡ್ಕೊಂಡಿದ್ದಾಯ್ತು. ಈಗ ಮನೆಗೆ ಹೋಗೋಣ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ನಾನು ಎಲ್ರಿಗೂ ಒಂದು ಹೇಳೋದು ಏನಂದರೆ ಎಲ್ಲ ಲೇಡೀಸ್ಗೂ ನಾನು ಒಂದು ವಿಷಯ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಯಾವುದಾದ್ರೂ ಒಂದು ಗಾಡಿ ಓಡಿಸೋದನ್ನು ಕಲ್ತ್ಕೊಳ್ಳಿ. ಯಾಕಂದರೆ ನಾವು ಯಾವ ಟೈಮಲ್ಲಿ ಏನಾದರೂ ಒಂದು ಕೆಲ್ಸಕ್ಕೆ ಹೋಗಬೇಕಿರುತ್ತೆ. ಈಗ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಹೋಗಬೇಕಂದ್ರೆ ನಾವು ಯಾವಾಗಲೂ ಹಸ್ಬೆಂಡ್ ಮೇಲಾಗಿರ್ಬೋದು, ಮನೇಲಿರೋ ಅಪ್ಪ ಅಣ್ಣ ತಮ್ಮ ಯಾರೇ ಇರಲಿ ಅವ್ರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ಹೇಳ್ತೀನಿ, ಯಾವುದಾದ್ರೂ ಒಂದು ವೆಹಿಕಲ್ ಓಡಿಸೋದನ್ನು ಕಲ್ತ್ಕೊಳ್ಳಿ ಅಂತ. ಸೊ ಸ್ಕೂಲಿಂದ ಬಂದ ಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ಆಟ ಆಡ್ತಾರೆ, ಯೂಶಲ್ ಆಗಿ ಸಂಜೆ ಹೊತ್ತು. ನಾನು ಚಿಕ್ಕವನು ಸೈಕಲ್ ಓಡಿಸೋದು ಈಗ ಕಲ್ತ್ಕೊಂಡಿದ್ದಾನೆ. ಆ್ಯಕ್ಚುಲಿ ಈ ಸೈಕಲ್ ತಗೊಂಡು 2 days ಹತ್ರ ಆಯಿತು ಅಷ್ಟೇ. ಸೈಕಲ್ ಬಂದ್ಬಿಟ್ಟು ಅವನು ಎಷ್ಟು ಬೇಗ ಕಲ್ತ್ಕೊಂಡಿದ್ದಾನೆ ಅಂತಂದರೆ, ತಗೊಂಡಿದ್ದು 2 ದಿನಕ್ಕೆ ಅವನು ಸೈಕಲ್ನ ಕಲ್ತ್ಕೊಂಡ. ಬಿಕಾಸ್ ಅವನು ಫಸ್ಟು ಸ್ಟೆಬಿಲೈಸರ್ಸ್ನ ಇಟ್ಕೊಂಡು ಓಡಿಸ್ತಾ ಇದ್ದ. ಈಗ ಆ ವೀಲೆಲ್ಲ ಹಿಂದ್ಗಡೆ ತೆಗೆದ ಮೇಲೆ ಅವನು ಫಸ್ಟ್ ಟೈಮ್ ಓಡಿಸ್ಬೇಕಾದ್ರೆ ಅವನಿಗೆ ಆ ಬ್ಯಾಲೆನ್ಸಿಂಗಲ್ಲಿ ಓಡಿಸೋದನ್ನ ಕಲ್ತ್ಕೊಂಡ. 1-2 ಸತಿ ಬಿದ್ದ, ಆದ್ರೇನು ಅವನು ಎದುರ್ಕೊಳ್ದೆ ಓಡಿಸೋದು ಕಲ್ತ್ಕೊಂಡಿದ್ದಾನೆ. ಸೊ ಆಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಹೊರಗಡೆ, ಒಂದು 5000 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಮಮ್ಮಿ ಬಂದರು, ಮಮ್ಮಿ ಡ್ಯಾಡಿ ಎಲ್ಲ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರು. ನಾನು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಬಿಕಾಸ್ ಅವನು ಇನ್ನೂ ಸೈಕಲ್ ಓಡಿಸ್ತಾ ಇದ್ದಾನೆ, ಅವನ ಒಬ್ಬನೇ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ಬಿಕಾಸ್ ನಮ್ಮ ಏರಿಯಾದಲ್ಲಿ ಸ್ಟ್ರೀಟ್ ಡಾಗ್ಸ್ ತುಂಬ ಇದೆ. ಹಾಗಾಗ್ಬಿಟ್ಟು ಮಕ್ಕಳನ್ನ ಒಬ್ಬರನ್ನೇ ಬಿಡೋಕ್ಕೆ ತುಂಬಾನೇ ಭಯ ಆಗುತ್ತೆ.
ಸೊ ಅದಾದ್ಮೇಲೆ ನಾನು ಬಂದ್ಬಿಟ್ಟು ನಮ್ಮ ಮನೇಲಿ ನಾನು ಒಂದು ಮಿನಿ ಜಿಮ್ ಸೆಟಪ್ ನ ಮಾಡ್ಕೊಂಡಿದ್ದೀನಿ. ಸೊ ನನಗೆ ಯೂಶಲ್ ಆಗಿ ಟೈಮ್ ಇರೋದಿಲ್ಲ, ಮಾರ್ನಿಂಗ್ ಇಂದ ನೈಟ್ ವರೆಗೆ ನನ್ನ ಶೆಡ್ಯೂಲ್ಸ್ ನಾನು ಪ್ಲಾನ್ ಮಾಡ್ಕೊಂಡಿರ್ತೀನಿ. ಮಕ್ಕಳನ್ನ ಕರ್ಕೊಂಡ್ ಬರೋದಾಗಿರ್ಬೋದು, ನನ್ನ ವರ್ಕ್ ಆಗಿರ್ಬೋದು, ಮನೆ ಕೆಲಸ ಆಗಿರ್ಬೋದು, ಅಡ್ಗೆ ಮಾಡೋದಾಗಿರ್ಬೋದು, ಎಲ್ಲಾನು ಅಷ್ಟೇ ನಾನು ನನ್ನ ಪ್ಲಾನ್ ಪ್ರಕಾರ ನಾನು ಶೆಡ್ಯೂಲ್ ಮಾಡ್ಕೊಂಡಿರ್ತೀನಿ. ನನಗೆ ಜಿಮ್ ಹೋಗೋದಕ್ಕೂ ಟೈಮ್ ಇಲ್ಲ. ಆಮೇಲೆ ಬಂದ್ಬಿಟ್ಟು ತುಂಬಾ ಹೊತ್ತು ಹೊರಗಡೆ ಹೋಗ್ಬಿಟ್ಟು ವಾಕ್ ಮಾಡೋದಕ್ಕೂ ನನ್ಗೆ ಆಗೋದಿಲ್ಲ, ನನ್ನ ಟೈಮ್ ಸೆಟ್ ಆಗೋದಿಲ್ಲ. ಸೊ ಹಾಗಾಗ್ಬಿಟ್ಟು ನಾನು ನಮ್ಮ ಮನೆ ಫ್ರಂಟ್ ಅಲ್ಲಿ ವರಾಂಡದಲ್ಲಿನೇ ನಾನು ಬಂದ್ಬಿಟ್ಟು ಒಂದು ಮಿನಿ ಜಿಮ್ ಸೆಟಪ್ ನ ಮಾಡ್ಕೊಂಡಿದ್ದೀನಿ. ಇದೇ ಜಿಮ್ ಸೆಟಪ್ ನ ನಾನು ಹೇಗ್ ಸೆಟಪ್ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಈಗ ನಾನು ಸುಮ್ಮನೆ ನಿಮ್ಗೆ ರ್ಯಾಂಡಮ್ ಆಗಿ ಹಾಗೆ ತೋರಿಸ್ತೀನಿ ಅಷ್ಟೇ. ಸೊ ಇದೆಲ್ಲ ನಾನು ಬಂದ್ಬಿಟ್ಟು ಫುಲ್ ಕಂಪ್ಲೀಟ್ ಜಿಮ್ ಅಲ್ಲಿ ಏನೇನ್ ಮಾಡ್ತೀನಿ ಎಲ್ಲಾನು ತೋರಿಸಿಲ್ಲ, ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನಾನಿಲ್ಲ ಆಡ್ ಮಾಡ್ಕೊಂಡಿರೋದಷ್ಟೇ. ಕಂಪ್ಲೀಟ್ ಆಗಿ ನಾನು ಯಾವ ರೀತಿ ವರ್ಕೌಟ್ ಮಾಡ್ತೀನಿ ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ, ತುಂಬಾನೇ ಕಟ್ ಕಾಪಿ ಮಾಡಿದ್ದೀನಿ ಇದರಲ್ಲಿ. ಸೊ ಹಾಗಾಗ್ಬಿಟ್ಟು ಅರ್ಧ ಕಟ್ ಆಗಿದೆ ಇದರಲ್ಲಿ ವಿಡಿಯೋಸ್, ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ತೆಗ್ದಿರೋ ವಿಡಿಯೋ ಇದು. ಈವ್ನಿಂಗ್ ನಾನು ಬಂದ್ಮೇಲೆ ಸ್ವಲ್ಪ ಹೊತ್ತು ನಾನು ವರ್ಕೌಟ್ ಮಾಡ್ತೀನಿ, ಕಾರ್ಡಿಯೋ ಮಾಡ್ತೀನಿ. ಸೊ ನಾವು ಯಾವಾಗಲೂ ಅಷ್ಟೇ ಎಷ್ಟೇ ಬ್ಯುಸಿ ಇದ್ರೆ ಕೂಡ ನಮ್ಮ ಹೆಲ್ತ್ನ ನಾವು ನೋಡ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ನನ್ಗಂತೇಳ್ಬಿಟ್ಟು ಸ್ವಲ್ಪ ಟೈಮ್ನ ನಾನು ಕೊಟ್ಟಿರ್ತೀನಿ. ಬಿಕಾಸ್ ನಾವು ಚೆನ್ನಾಗಿದ್ರೆ ಮಾತ್ರ ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋಕ್ಕಾಗೋದು. ಅದು ಯಾವಾಗಲೂ ಅಷ್ಟೇ ಹೆಣ್ಮಕ್ಳು ತಲೆಯಲ್ಲಿ ಇರಬೇಕು. ನಾವು ಹೆಲ್ತಿಯಾಗಿ ಫಿಟ್ ಆಗಿದ್ರೆ ಮಾತ್ರ ನಾವು ನಮ್ಮ ಹಸ್ಬೆಂಡ್ನ, ನಮ್ಮ ಪೇರೆಂಟ್ಸ್ನ, ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗೋದು. ಸೊ ಹಾಗಾಗ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಎಷ್ಟು ಬ್ಯುಸಿ ಇದ್ರೇನು ನನ್ಗಂತೇಳ್ಬಿಟ್ಟು ನಾನು 1 hour ನಾನು ಸ್ಪೆಂಡ್ ಮಾಡ್ತೀನಿ. ಕಾರ್ಡಿಯೋ ಮಾಡಿಬಿಟ್ಟು ವರ್ಕೌಟ್ ಎಲ್ಲ ಮಾಡಿಬಿಟ್ಟು ನಾನು ಜುಂಬಾನು ಮಾಡ್ತೀನಿ. ಜುಂಬಾ ಮಾಡಿದ ದಿನ ವೇಟ್ ಲಿಫ್ಟ್ ಮಾಡಲ್ಲ, ವೇಟ್ ಲಿಫ್ಟ್ ಮಾಡಿದ ದಿನ ಕಾರ್ಡಿಯೋ ಮಾಡಲ್ಲ. ಈ ರೀತಿ ನಾನು ಶೆಡ್ಯೂಲ್ನ ಪ್ಲಾನ್ ಮಾಡ್ಕೋತೀನಿ. ಸೊ 1 week ಅಲ್ಲಿ ನಾನು 6 days ಕಂಪಲ್ಸರಿ ನಾನು ವರ್ಕೌಟ್ ಮಾಡೇ ಮಾಡ್ತೀನಿ. 1 day ಸಂಡೇ ಮಾತ್ರ ನಾನು ವರ್ಕೌಟ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ ಸಂಡೇ. ಜಸ್ಟ್ ನಾನು ಆ 1 day ನಾನು ಚೀಟ್ ಡೇ ಅಂತ ಹೇಳಿ ನಾನೇ ಡಿಕ್ಲೇರ್ ಮಾಡಿಕೊಂಡು ಒಂದಿನ ನಾನು ರೆಸ್ಟ್ ಮಾಡ್ತೀನಿ. ಬಿಕಾಸ್ ಎವ್ರಿ ಡೇ ನಾವು 7 days ಜಿಮ್ ಮಾಡಬಾರ್ದು. ಸೊ ಹಾಗಾಗ್ಬಿಟ್ಟು ಒಂದಿನ ನಮ್ಮ ಬಾಡಿಗೆ ರೆಸ್ಟ್ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಆ ಮಸಲ್ ಟೇರ್ ಎಲ್ಲ ಆಗಿರುತ್ತಲ್ಲ ಬಾಡಿಯಲ್ಲಿ, ಸೊ ಅದೆಲ್ಲ ರಿಕವರಿ ಆಗಬೇಕಂದ್ರೆ ನಿಮಗೆ ರೆಸ್ಟ್ ಬೇಕಾಗುತ್ತೆ. ನೀವು ಯಾವುದೇ ವರ್ಕೌಟ್ ಮಾಡೋದಿರಲಿ, ವೇಟ್ ಲಿಫ್ಟ್ ಮಾಡೋದಿರಲಿ, ನಿಮ್ಮ ಬಾಡಿಗೆ ಎಷ್ಟು ರೆಸ್ಟ್ ಮಾಡ್ತೀರಾ, ಎಷ್ಟು ರೆಸ್ಟ್ ಕೊಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ನಾನು ಕೂಡ ನನ್ನ ಬಾಡಿಗೆ ನಾನು 1 day ರೆಸ್ಟ್ ಕೊಡ್ತೀನಿ. ಆ ದಿನ ನಾನು ಜಾಸ್ತಿ ಏನು ವರ್ಕೌಟ್ ಮಾಡೋದಕ್ಕೆ ಹೋಗೋದಿಲ್ಲ, ನಾನೇನು ವೇಟ್ ಲಿಫ್ಟ್ ಮಾಡಲ್ಲ, ಒಂದಿನ ಹಾಗೆ ಬಿಟ್ಬಿಡ್ತೀನಿ ನಾನು. ಸೊ ಸಂಡೇ ಮಾತ್ರ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಸೊ ಅಷ್ಟೇ, ನಾನೀಗ 1 hour ವರ್ಕೌಟ್ ಮಾಡಿದ್ದೀನಿ. ಇದು ನನ್ನ ವಾರ್ಮ್ ಅಪ್ ಆದ್ಮೇಲೆ, ಆಮೇಲೆ ಬಂದ್ಬಿಟ್ಟು ನನ್ನ ವಾಕಿಂಗ್ ಸ್ಟೆಪ್ಸ್ ಕಂಪ್ಲೀಟ್ ಆದ್ಮೇಲೆ ಮಾಡಿರೋದು ವರ್ಕೌಟ್. ಆಕ್ಚುಲಿ ನಾನು ಇಲ್ಲಿ ಈ ಪ್ರಾಡಕ್ಟ್ ಕೂಡ ತೋರಿಸ್ಬಿಡ್ತೀನಿ. ಪ್ಲಮ್ ಅವ್ರದ್ದು ವೈಟಮಿನ್ ಸಿ ಸೀರಮ್, ಇದು 15% ಸೀರಮ್, ಇದು ವೈಟಮಿನ್ ಸಿ ಇರುತ್ತೆ ಇದರಲ್ಲಿ. ಇದು ನಾನು ರೆಡಿ ಆಗಬೇಕಾದ್ರೆ ನಿಮ್ಗೆ ಆಗ್ಲೇ ತೋರಿಸಿದ್ದೆ. ಈ ಸೀರಮ್ನ ನಾನು ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದರ MRP 550 rupees. ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಇನ್ಸ್ಟೆಂಟ್ ಆಗಿ ಒಂದು ಗ್ಲೋ ಸಿಗುತ್ತೆ ಈ ವೈಟಮಿನ್ ಸಿ ಸೀರಮ್ ಇಂದ. ನಿಮ್ಗೆ ಪಿಂಪಲ್ ಆಗ್ಬಿಟ್ಟು ಬ್ಲಾಕ್ ಸ್ಪಾಟ್ಸ್ ಆಗಿರ್ಬೋದು, ಇಲ್ಲ ಬ್ಲಾಕ್ ಮಾರ್ಕ್ ಏನಾದ್ರೂ ಆಗಿದ್ರೆ ನೀವು ಇದನ್ನ ಯೂಸ್ ಮಾಡಬಹುದು. ಆಮೇಲೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಒಂದು ಗ್ಲೋ ಎಫೆಕ್ಟ್ ಇದು ಕೊಡುತ್ತೆ. ಮೇಕಪ್ ಮಾಡ್ಲಿ ಮಾಡದೇ ಇರ್ಲಿ, ಈ ಸಿರಮ್ ನ ಎವ್ರಿ ಡೇ ಮಾರ್ನಿಂಗ್ ಯೂಸ್ ಮಾಡೋದ್ರಿಂದ ತುಂಬಾನೇ ಗ್ಲೋ ಸಿಗುತ್ತೆ ನಿಮ್ ಸ್ಕಿನ್ಗೆ. ಫೇಸ್ ವಾಶ್ ಮಾಡ್ಬಿಟ್ಟು ಕ್ಲೆನ್ಸ್ ಮಾಡ್ಬಿಟ್ಟು ಈ ಸಿರಮ್ ನ ಯೂಸ್ ಮಾಡಬಹುದು. ಇದು 100% ವೀಗನ್ ಪ್ರಾಡಕ್ಟ್ ಆಗಿರುತ್ತೆ, ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಸೊ ಹಾಗಾಗಿ ನೀವು ಯೂಸ್ ಮಾಡಬಹುದು. ಅದು ತುಂಬಾನೇ ಸೆನ್ಸಿಟಿವ್, ಏನು ಹಾಕಿದ್ರೂ ನನಗೆ ತುಂಬಾ ಸೆನ್ಸಿಟಿವ್ ಆಗುತ್ತೆ, ಸ್ವಲ್ಪ ಮುಟ್ಟಿದ್ರೆ ಕೂಡ ನನಗೆ ಸೆನ್ಸಿಟಿವ್ ಆಗುತ್ತೆ ಅನ್ನೋರು ಈ ಸಿರಮ್ ನ ಅವಾಯ್ಡ್ ಮಾಡಿ. ಬಟ್ ಇವರು ಆಲ್ ಸ್ಕಿನ್ ಟೈಪ್ ಅಂತ ಹಾಕಿದ್ದಾರೆ, ಬಟ್ ತುಂಬಾ ಸೆನ್ಸಿಟಿವ್ ಇದ್ರೆ ಈ ಸಿರಮ್ ನ ಅವಾಯ್ಡ್ ಮಾಡಿ. ಇಲ್ಲಾಂದ್ರೆ ಒಂದು ಪ್ಯಾಚ್ ಟೆಸ್ಟ್ ನ ಮಾಡಿಬಿಟ್ಟು ನೀವು ಈ ಸಿರಮ್ ನ ಯೂಸ್ ಮಾಡೋದು ಒಳ್ಳೇದು. ಬಟ್ ನಿಮ್ಗೆ ಒನ್ಸ್ ಇದು ಸೂಟ್ ಆಯ್ತಂದ್ರೆ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ಇದು ನಿಮ್ಮ ಸ್ಕಿನ್ ನ ಬಂದ್ಬಿಟ್ಟು ಪ್ರೆಪ್ ಮಾಡುತ್ತೆ. ಒಂದು ಒಳ್ಳೆ ವೈಟಮಿನ್ ಸಿ ಸಿರಮ್ ಅಂತಾನೆ ಹೇಳ್ಬೋದು. ಪ್ಲಮ್ ಅವ್ರದ್ದು ವಿಟಮಿನ್ ಸಿ 15%. ಇದು ಇನ್ಸ್ಟೆಂಟ್ ಗ್ಲೋ ಬೂಸ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಲ್ಲಿ. ನಾನು ನಿಮ್ಗೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಪ್ರಾಡಕ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಒಂದು ಗ್ಲಾಸ್ ಬಾಟಲ್ ಅಲ್ಲೇ ನಿಮ್ಗೆ ಬರೋದು. ನಾರ್ಮಲ್ ನೀವು ಸೀರಮ್ ನ ಯೂಸ್ ಮಾಡ್ತಿರಲ್ಲ ಅದೇ ರೀತಿ ಬರುತ್ತೆ. ಅವರೇ ಒಂದು ಮ್ಯಾನ್ಯಲ್ ಕೊಟ್ಟಿರ್ತಾರೆ, ಯಾವ ರೀತಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು, ಎಷ್ಟು ದಿನ ಯೂಸ್ ಮಾಡಬೇಕು ಎಲ್ಲಾನು.
ಇದರಲ್ಲಿ ಬಂದ್ಬಿಟ್ಟು ನಿಮಗೆ ನಯಾಸಿನಮೈಡ್ ಆ್ಯಡ್ ಆಗಿರುತ್ತೆ, ಆಮೇಲೆ ಜಾಪನೀಸ್ ಮ್ಯಾಂಡರಿಯನ್ ಕೂಡ ಆ್ಯಡ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಫೇಸಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ, ಡಲ್ನೆಸ್ ಇದ್ದರೆ ಈ ಸಿರಮ್ನ ನೀವು ಯೂಸ್ ಮಾಡ್ಬೋದು. ಎವ್ರಿ ಡೇ ಮಾರ್ನಿಂಗ್ ನೀವು 2 or 3 ಡ್ರಾಪ್ಸ್ನ ನಿಮ್ಮ ಫೇಸಲ್ಲಿ ಹಾಕಿಬಿಟ್ಟು ನೀವು ಲೈಟಾಗಿ ಇದನ್ನು ಮಸಾಜ್ ಮಾಡಬೇಕು. ತುಂಬ ಈಸಿಯಾಗಿ ಸ್ಕಿನ್ನಲ್ಲಿ ಅಬ್ಸರ್ವ್ ಆಗುತ್ತೆ ಈ ಸಿರಮು. ಸೊ ಹಾಗಾಗ್ಬಿಟ್ಟು ನಾನು ಆಲ್ರೆಡಿ ಫೇಸಲ್ಲಿ ಹಾಕಿರೋದ್ರಿಂದ ನಾನು ನಿಮಗೆ ಕೈಯಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಸೊ 2 ಡ್ರಾಪ್ಸ್ ನಿಮ್ಮ ಫೇಸ್ಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಅದು ಅಬ್ಸರ್ವ್ ಆಗಿಬಿಟ್ಟು ಒಂದು ಒಳ್ಳೆ ಇನ್ಸ್ಟೆಂಟ್ ಗ್ಲೋನ ನಿಮ್ಮ ಸ್ಕಿನ್ನಿಗೆ ಕೊಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಈ ಸಿರಮ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಯಾವುದಾದ್ರೂ ಇದ್ರೂ ಅದು ಈಸಿಯಾಗಿ ಹೋಗುತ್ತೆ. ಸೊ ಹಾಗಾಗ್ಬಿಟ್ಟು ಈ ಪ್ರಾಡಕ್ಟ್ನ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇದೇನು ಪ್ರಮೋಷನ್ ವಿಡಿಯೋ ಏನಲ್ಲ, ನಾನು ತುಂಬ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ದಿನಗಳಿಂದ ವಿಡಿಯೋ ಹಾಕಿರ್ಲಿಲ್ಲಲ್ಲ, ಸೊ ಹಾಗಾಗ್ಬಿಟ್ಟು ಇದನ್ನ ರಿವ್ಯೂ ಹಾಕಕ್ಕಾಗಿಲ್ಲ. ಸೊ ಹಾಗಾಗ್ಬಿಟ್ಟು ಈಗ ಈ ಪ್ರಾಡಕ್ಟ್ನ ನಿಮಗೆ ಶೋ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ಪ್ರಾಡಕ್ಟ್ನ ತಗೊಂಡು ಟ್ರೈ ಮಾಡಿಬಿಟ್ಟು ನೋಡಿ. ಯಾರಿಗೆಲ್ಲ ಸ್ಕಿನ್ ಡಲ್ ಇದೆ, ಆಮೇಲೆ ಡಾರ್ಕ್ ಸ್ಪಾಟ್ಸ್ ಇದೆ, ಅವರೆಲ್ಲಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ದು ಲಿಂಕ್ ನಿಮಗೆ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಹಾಕಿ, ಪ್ಲಮ್ ಸಿರಮ್ ಲಿಂಕ್ ಅಂತ ಹಾಕಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇಲ್ಲಾಂದ್ರೂ ಎಲ್ಲ ಮೆಡಿಕಲ್ ಶಾಪಲ್ಲೂ, ಇಲ್ಲಾಂದ್ರೆ ಎಲ್ಲ ಆನ್ಲೈನ್ ಶಾಪಲ್ಲೂ ನಿಮಗೆ, ಆನ್ಲೈನ್ ವೆಬ್ಸೈಟಲ್ಲೂ ನಿಮಗೆ ಈಸಿಯಾಗಿ ಸಿಗುವಂಥ ಪ್ರಾಡಕ್ಟೇ ಇದು. ಅಷ್ಟೇನು ಕಷ್ಟ ಆಗಲ್ಲ ಸರ್ಚ್ ಮಾಡೋದಕ್ಕೆ, ತುಂಬ ಈಸಿಯಾಗಿ ನೀವು ಇದನ್ನ ಬೈ ಮಾಡ್ಕೋಬಹುದು. ಸೊ ನಾನು ನನ್ನ ಸ್ಕಿನ್ ಕೇರ್ಗೆ ಈಗ ಅಟ್ ಪ್ರೆಸೆಂಟ್ ಈ ಕಾಂಬೋಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೆ. ಈಗ ಅಟ್ ಪ್ರೆಸೆಂಟ್ ನಾನು ಇದನ್ನ ಯೂಸ್ ಮಾಡ್ತಾ ಇರೋದು, ವಿಟಮಿನ್ ಸಿ, ಆಮೇಲೆ ಮಾಯಿಶ್ಚರೈಸರ್, ಆಮೇಲೆ ಸನ್ಸ್ಕ್ರೀನು. ಸೊ ಹಾಗಾಗ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್ ಬಂದ್ಬಿಟ್ಟು ನಾನು ಲ್ಯಾಕ್ಮಿ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನೀಗ ಆಲ್ಮೋಸ್ಟ್ ಒಂದು 5 months ಇಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಮಾಯಿಶ್ಚರೈಸರ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಆಮೇಲೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ಮಾಯಿಶ್ಚರೈಸರ್ ಬಂದ್ಬಿಟ್ಟು ನಿಮಗೆ ಸ್ಕಿನ್ ಡ್ರೈ ಆಗದೆ ಇರೋದಂಗೆ ನಿಮಗೆ 24 hours ಬಂದ್ಬಿಟ್ಟು ಮಾಯಿಶ್ಚರೈಸರ್ ಲಾಕ್ ಆಗಿಟ್ಟಿರುತ್ತೆ, ಡ್ರೈ ಆಗಲ್ಲ ಸ್ಕಿನ್. ಮೇನ್ ಆಗಿ ತುಂಬಾ ಜನಕ್ಕೆ ಡ್ರೈ ಸ್ಕಿನ್ ಇರೋರಿಗೆ, ಇಲ್ಲ ನಾರ್ಮಲ್ ಸ್ಕಿನ್ ಇರೋರಿಗೆ ಇದು ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಆಯಿಲಿ ಸ್ಕಿನ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಾರ್ಮಲ್ ಆಮೇಲೆ ಡ್ರೈ ಸ್ಕಿನ್ ಅವ್ರಿಗೆ ಇದು ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಇದನ್ನು ಅಷ್ಟೇ ಒಂಥರ ಮಿಲ್ಕಿಗೆ ಸ್ಟ್ರಕ್ಚರ್ ಇದು ಇರೋದು. ಸೊ ಹಾಗಾಗ್ಬಿಟ್ಟು ಪೀಚ್ ಮಾಯಿಶ್ಚರೈಸರ್ ಆಗಿರೋದ್ರಿಂದ ತುಂಬಾ ನಿಮ್ಗೆ ಒಂಥರ ಮೈಲ್ಡ್ ಫ್ರೇಗ್ರೆನ್ಸ್ ನ ಕೊಡುತ್ತೆ. ಇದು ನಾನು ಆಲ್ಮೋಸ್ಟ್ ಖಾಲಿ ಮಾಡ್ಬಿಟ್ಟಿದ್ದೀನಿ. ಇದು ನಂದು 4ನೇ ಡಬ್ಬ ಅನ್ಸುತ್ತೆ, ಆಲ್ಮೋಸ್ಟ್ ಖಾಲಿ ಮಾಡಿ ಆಗಿದೆ ಇದು. ಸೊ ತುಂಬಾನೇ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೋಡಿ ಈ ರೀತಿ ಕ್ರೀಮ್ ಆಗಿದೆ. ಜಸ್ಟ್ ಸ್ವಲ್ಪ ನೀವು ಹಿಂಗೆ ತಗೊಂಡು ನಿಮ್ಮ ಫೇಸ್ ಅಲ್ಲಿ ಅಪ್ಲೈ ಮಾಡಿಬಿಟ್ರೆ ಸಾಕು, ಚೆನ್ನಾಗಿ ಅದು ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ನಾನು ಆಲ್ರೆಡಿ ಎಲ್ಲ ನನ್ನ ಫೇಸಿಗೆ ಹಾಕಿರೋದ್ರಿಂದ ನಾನು ಎಲ್ಲಾನು ಅಷ್ಟೇ ಪ್ರಾಡಕ್ಟ್ ನನ್ನ ಕೈಯಲ್ಲಿ ಹಾಕಿನೇ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇದ್ರದ್ದು MRP ಬಂದ್ಬಿಟ್ಟು ನಿಮಗೆ 274 rupees ಆಗುತ್ತೆ. ನಿಮಗೆ 228 ml ಅನ್ಸುತ್ತೆ ಇದು, ಸಾರಿ 120 mlಗೆ. ಸೊ ತುಂಬಾ ಚೆನ್ನಾಗಿದೆ ಈ ಮಾಯಿಶ್ಚರೈಸರ್. ಡ್ರೈ ಸ್ಕಿನ್ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಯೋಟಿಕ್ ಅವರದು ಸನ್ಸ್ಕ್ರೀನ್ ನಾನು ನಿಮಗೆ ತೋರಿಸ್ತಾ ಇರೋದು. ಈ ಸನ್ಸ್ಕ್ರೀನು ಅಷ್ಟೇ ನಾನು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ಲಿ ಚೇಂಜ್ ಮಾಡಿದ್ರೆ ಕೂಡ ಮತ್ತೆ ನಾನು ಇದಕ್ಕೆ ಸ್ವಿಚ್ ಆನ್ ಆಗ್ತಾ ಇರ್ತೀನಿ ಅವಾಗವಾಗ. ಸೊ ತುಂಬಾನೇ ಚೆನ್ನಾಗಿರೋ ಸನ್ಸ್ಕ್ರೀನ್ ಅಂತಾನೆ ಹೇಳ್ಬೋದು. SPF 75+ ಇದೆ ಇದರಲ್ಲಿ. UVA ಅಂಡ್ UVB ಎರಡು ಇರೋದ್ರಿಂದ PA ++ ಇದೆ. ನಿಮ್ಗೆ ಬಂದ್ಬಿಟ್ಟು ಸನ್ ಪ್ರೊಟೆಕ್ಷನ್ ತುಂಬಾ ಚೆನ್ನಾಗಿ ಕೊಡುತ್ತೆ ಇದು. ನಿಮ್ಗೆ ಎಷ್ಟೇ ಬಿಸಿಲಿರ್ಲಿ ನೀವು ಇದನ್ನ ಅಪ್ಲೈ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಒಂಥರ ವೈಟ್ ಆಗಿ ಫೇಸು, ಆಮೇಲೆ ಆಯಿಲಿ ಜಿಡ್ಡು ತರ ಆಗೋದಿಲ್ಲ. ತುಂಬಾ ಚೆನ್ನಾಗಿದೆ. ಇದೇನು ಆತರ ಫ್ರೇಗ್ರೆನ್ಸ್ ಏನಿರೋದಿಲ್ಲ, ಒಂಥರ ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ. ಇದನ್ನು ನೋಡಿ ಆಲ್ಮೋಸ್ಟ್ ನಾನು ಖಾಲಿ ಮಾಡಿದೀನಿ. ಇದು ನಂದು ಎಷ್ಟನೇ ಬಾಟಲ್ ಅಂತ ನನಗೆ ನೆನಪಿಲ್ಲ. ತುಂಬಾ ಚೆನ್ನಾಗಿದೆ. ಇದನ್ನು ಅಷ್ಟೇ ನಿಮ್ ಸ್ಕಿನ್ಗೆ ಅಪ್ಲೈ ಮಾಡಿದ ತಕ್ಷಣ ಈಸಿಯಾಗಿ ಅದು ನಿಮ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾನು ಆಲ್ರೆಡಿ ನಾನು ಹೇಳಿದ ಹಾಗೆ ನನ್ನ ಫೇಸ್ಗೆ ಹಾಕಿರೋದ್ರಿಂದ ಕೈಗೆ ಹಾಕಿನೇ ತೋರಿಸ್ತಾ ಇದ್ದೀನಿ. ಇದು MRP ಬಂದ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ, 700 ಇರೋದ್ರಿಂದ. ಬಟ್ ತುಂಬಾನೇ ಬೆಸ್ಟ್ ಸನ್ಸ್ಕ್ರೀನ್ ಅಂತ ಹೇಳ್ಬೋದು. ವರ್ತ್ ಸನ್ಸ್ಕ್ರೀನ್ ಇದು. ಒಂದ್ಸತಿ ನೀವೇನಾದ್ರೂ ಈ ಸನ್ಸ್ಕ್ರೀನ್ ನ ನೀವು ಯೂಸ್ ಮಾಡ್ಬಿಟ್ರೆ ಮತ್ತೆ ನೀವು ತಿರ್ಗಾ ಈ ಸನ್ಸ್ಕ್ರೀನ್ಗೆ ಸ್ವಿಚ್ ಆನ್ ಆಗ್ತಾ ಇರ್ತೀರಾ. ಸೊ ನನ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಎಸ್ಪೆಷಲಿ ಡ್ರೈ ಸ್ಕಿನ್ ಆಮೇಲೆ ಕಾಂಬಿನೇಷನ್ ಸ್ಕಿನ್ ಇರೋರಿಗೆ ಈ ಸನ್ಸ್ಕ್ರೀನ್ ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಯಾರಾದ್ರೂ ಟ್ರೈ ಮಾಡೋದಿದ್ರೆ ಟ್ರೈ ಮಾಡ್ಬೋದು.
ಆಮೇಲೆ ನಾನು ರೆಗ್ಯುಲರ್ ಆಗಿ ಈ ಲಿಪ್ ಬಾಮ್ನೇ ಯೂಸ್ ಮಾಡೋದು. ಇದು ಮೇಬ್ಲಿನ್ ಅವ್ರದ್ದು ಟಿಂಟೆಡ್ ಲಿಪ್ ಬಾಮ್. ಇದು ನಾನು ಆ್ಯಕ್ಚುಲಿ ತುಂಬ ವಿಡಿಯೋಸಲ್ಲಿ ನಿಮಗೆ ನೋಡಿರ್ತೀರ ನೀವು, ನಾನು ಈ ಲಿಪ್ ಬಾಮ್ನ ಯೂಸ್ ಮಾಡ್ತಾ ಇರೋದು. ನಂಗೆ ಗೊತ್ತಿಲ್ಲ ಎಷ್ಟು ವರ್ಷಗಳಿಂದ ನಾನು ಈ ಬ್ರ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ, ಬಟ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಈ ಲಿಪ್ ಬಾಮ್ನ ಯೂಸ್ ಮಾಡಿಬಿಟ್ಟು ಬೇರೆ ಲಿಪ್ ಬಾಮ್ ಯೂಸ್ ಮಾಡಿದರೆ ನನಗೇನೋ ಒಂಥರ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಈ ಲಿಪ್ ಬಾಮ್. ಆಮೇಲೆ ಒಂಥರ ಕ್ರೀಮಿ ಆಗಿರೋದ್ರಿಂದ ಅದು ಒಂಥರ ಲಿಪ್ನ ಬಂದ್ಬಿಟ್ಟು ಡ್ರೈ ಆಗೋದಕ್ಕೆ ಬಿಡೋದಿಲ್ಲ. ಆಮೇಲೆ ಈ ಲಿಪ್ ಬಾಮ್ ಒಂದೇ ಇದ್ರೆ ಸಾಕು, ನಿಮಗೆ ಲಿಪ್ಸ್ಟಿಕ್ ಹಾಕಬೇಕಂತನೂ ಅನ್ಸಲ್ಲ. ಬಿಕಾಸ್ ನೋಡಿ ಇದು ಕಲರ್ ನೋಡಿ ಯಾವ ರೀತಿ ಇದೆ, ತುಂಬಾ ರೆಡ್ ಆಮೇಲೆ ಪಿಂಕ್ ಶೇಡ್ಸಲ್ಲಿ ನಿಮ್ಗೆ ಯಾವ ಶೇಡ್ ಬೇಕೋ ಆ ಶೇಡಲ್ಲಿ ತೊಗೋಬೋದು. ಬಟ್ ಈ ಕಲರಲ್ಲಿ ನೀವು ಟಿಂಟೆಡ್ ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಲಿಪ್ಸ್ಟಿಕ್ ಬೇಕಾಗಲ್ಲ. ಎವ್ರಿ ಡೇ ಯೂಸೇಜ್ಗೆ ಇಲ್ಲ ಇಲ್ಲೇ ಹತ್ರ ಎಲ್ಲಾದರೂ ಹೋಗ್ತೀರಾ ಅಂದರೆ ಇದು ಒಂದು ಪ್ರಾಡಕ್ಟ್ ಸಾಕು, ನಿಮಗೆ ಲಿಪ್ಸ್ಟಿಕ್ಕೇ ಬೇಡ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಇದು. ಯಾರಿಗಾದ್ರೂ ಬೇಕಿದ್ರೆ ನೀವು ಇದನ್ನ ಟ್ರೈ ಮಾಡ್ಬೋದು. ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ನಾನು, ನನಗೆ ಇಷ್ಟ ಆಗಲ್ಲ ಅನ್ನೋರು ಕೂಡ ಈ ಪ್ರಾಡಕ್ಟ್ನ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಮಾರ್ಸ್ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡಿದ್ದೀನಿ, ಬ್ರೌನ್ ಕಲರ್. ಇದು ತುಂಬಾನೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಜಸ್ಟಿ ಜುಂಬಾ ಅಂತ 02 ಶೇಡ್ ನಂಬರು. ತುಂಬಾನೇ ಸಖತ್ತಾಗಿದೆ ಈ ಶೇಡು. ನಿಮಗೆ ಒಂಥರ ಬಟರ್ ಥರ ಕ್ರೀಮಿಯಾಗಿ ಆವಕಾಡೋ ಅಲ್ಲಿ ಕೈಯಲ್ಲಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡಿದರೆ ಯಾವ ರೀತಿ ಇರುತ್ತೆ ಆ ಥರ ಬಟರ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿದೆ, ಮಾಯ್ಶ್ಚರೈಸರ್ ಆಗುತ್ತೆ. ನಿಮಗೆ ಹಾಕ್ಕೊಂಡ್ರೆ ಗೊತ್ತೇ ಆಗಲ್ಲ ಇದು ವೇರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಒಂಥರ ಡಾರ್ಕ್ ಇಲ್ದೇನೂ ತುಂಬ ಲೈಟ್ ಇಲ್ಲದೆ ಒಂದು ಮೀಡಿಯಂ ಶೇಡ್ ಕೊಡುತ್ತೆ. ಆಮೇಲೆ ತುಂಬ ರಿಚ್ ಆಗಿದೆ ಕಲರ್ ಕೂಡ ಅಷ್ಟೇ. ನೋಡಿ ನಾನಿಲ್ಲಿ ಸ್ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗಂತೂ ರೀಸೆಂಟಾಗಿ ಈ ಲಿಪ್ ಶೇಡ್ ತುಂಬಾ ಇಷ್ಟ ಆಗಿಬಿಟ್ಟಿದೆ, ಸಖತ್ತಾಗಿದೆ. ಬಟ್ ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಆರೆಂಜಿಶ್ ಆಗಿ ಕಾಣಿಸುತ್ತೆ ನಿಮಗೆ ವೇರ್ ಮಾಡಿದಾಗ, ಬಿಕಾಸ್ ಲೈಟಿಗಲ್ಲ. ಇಲ್ಲಿ ನನ್ನ ಕೈ ಮೇಲೆ ಹಾಕಿದಾಗ ಇದ್ರದ್ದು ಒರಿಜಿನಲ್ ಕಲರ್ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ತುಂಬಾ ಸಖತ್ತಾಗಿದೆ, ಒಂಥರ ಮೈಲ್ಡ್ ಬ್ರೌನ್ ಕಲರ್. ಆಮೇಲೆ ತುಂಬ ಕಲರ್ ಕೂಡ ತುಂಬ ರಿಚ್ ಆಗಿದೆ ಈ ಕಲರು. ಸೊ ಹಾಗಾಗ್ಬಿಟ್ಟು ನಾನು ಈ ಶೇಡ್ನ ಈ ನಡುವೆ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ತುಂಬ ಪ್ರಾಡಕ್ಟ್ನ ತೋರಿಸಿದ್ದೀನಿ, ಸೊ ಈ ಪ್ರಾಡಕ್ಟ್ ಕೂಡ ತೋರಿಸ್ಬಿಡ್ತೀನಿ. ನಾನು ಹಾಕ್ಕೊಂಡಿರೋ ಬ್ರೇಸ್ಲೆಟ್ ತುಂಬಾನೇ ಸಖತ್ತಾಗಿದೆ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಈ ಇನ್ಸ್ಟಾಗ್ರಾಮ್ ಪೇಜಸ್ ಏನಾದರೂ ನಿಮಗೆ ಬೇಕಿದ್ದಲ್ಲಿ ನನಗೆ ಕಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ನಿಮಗೆ ಸೆಂಡ್ ಮಾಡ್ತೀನಿ. ಬಿಕಾಸ್ ಫಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಈ ಬ್ರೇಸ್ಲೆಟ್ನ ತೊಗೊಂಡಿದ್ದೀನಿ. ಎವ್ರಿ ಡೇ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ವಾಟರ್ ಬಿದ್ದು ಎಲ್ಲನೂ ಅಷ್ಟೇ ರಫ್ ಆ್ಯಂಡ್ ಟಫ್ ಯೂಸ್ ಮಾಡ್ತೀನಿ. ಸ್ಕ್ರಾಚಸ್ ಆದ್ರೂ ಸ್ಟೋನ್ ಏನು ಹಾಳಾಗಿಲ್ಲ, ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ಬ್ರೇಸ್ಲೆಟ್ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಎಲ್ಲ ಎಲ್ಲಿ ತಗೊಂಡೆ ಅಂತ ನಿಮಗೆ ಡೀಟೇಲ್ ಬೇಕಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿಬಿಟ್ಟು ಕೇಳಿ, ನಾನು ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಬಿಕಾಸ್ ತುಂಬಾ ವರ್ತ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ನಿಮಗೆ ಚುಚ್ಚೋದು ಇಲ್ಲ. ಎವ್ರಿ ಡೇ ಬೇಸ್ ಆಫೀಸ್ಗೆ ಕಾಲೇಜ್ಗೆ ಎಲ್ಲ ನೀವು ಈಸಿಯಾಗಿ ವೇರ್ ಮಾಡ್ಬೋದು. ಎಲ್ಲ ಡ್ರೆಸ್ಸಿಗೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ. ಸೊ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಈಗ ಸಂಜೆ 6 ಗಂಟೆ ಆಗಿದೆ. ಈ ವ್ಲಾಗ್ನ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಕ್ಕೆ ಇವತ್ತು ಇಷ್ಟು ಲೆಂತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ದಿನ ಆಯಿತು ನಾನು ಯೂಟ್ಯೂಬಲ್ಲಿ ಈ ರೀತಿ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಮಾತಾಡ್ಬಿಟ್ಟು ತುಂಬಾ ದಿನ ಆಗೋಗಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಎಲ್ಲಾನು ಮಾತಾಡೋಣ, ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡಿರೋದು. ಯೂಶುವಲ್ ಆಗಿ ನಾನು ವ್ಲಾಗ್ ಅಷ್ಟು ಮಾಡಿರ್ಲಿಲ್ಲ ಅಲ್ಲ, ಸೊ ಹಾಗಾಗಿ ಇವತ್ತು ವ್ಲಾಗ್ ಮಾಡಿ ಸ್ವಲ್ಪ ಲೆಂತಿ ವಿಡಿಯೋ ನಿಮ್ಗೆ ಅನ್ಸಿರ್ಬೋದು. ಬಟ್ ಪರವಾಗಿಲ್ಲ ನೋಡಿ, ಯಾಕಂದ್ರೆ ತುಂಬಾ ದಿನಗಳಿಂದ ವಿಡಿಯೋ ನೋಡಿಲ್ಲ, ನಿಮ್ಮ ಜೊತೆ ಮಾತಾಡಿಲ್ಲ ಅನ್ನೋ ಫೀಲ್ ಇತ್ತು ನನಗೆ. ಸೊ ಹಾಗಾಗ್ಬಿಟ್ಟು ಸ್ವಲ್ಪ ಲೆಂತಿ ವಿಡಿಯೋನೇ ಮಾಡಿದ್ದೀನಿ. ಮಕ್ಕಳನ್ನ ಟ್ಯೂಷನ್ನಲ್ಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಅವರಿದ್ರೆ ನಾಯ್ಸಲ್ಲಿ ನಿಮಗೆ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಸೊ ಲೈವ್ ಆಗಿ ಮಾತಾಡೋ ಫೀಲ್ ಬರಲ್ಲ. ಸೊ ಹಾಗಾಗಿ ಅವರು ಟ್ಯೂಷನ್ಗೆ ಹೋದ್ಮೇಲೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಡೆಕೋರೇಷನ್ ಬಗ್ಗೆ ಆಗಿರ್ಬೋದು, ಇಲ್ಲ ಪಾರ್ಟಿ ಬಗ್ಗೆ, ಬರ್ಡೇ ಪಾರ್ಟಿ, ಆನಿವರ್ಸರಿ, ಎಂಗೇಜ್ಮೆಂಟ್, ಯಾವುದಾದ್ರೂ ಈವೆಂಟಿಗೆ ನಿಮಗೆ ಡೆಕೋರೇಷನ್ ಬೇಕಿದ್ರೆ ನಾನು ಮಾಡಿಸಿದ್ನಲ್ಲ ಡೆಕೋರೇಷನ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಿದ್ರೆ ನಾನು ನಿಮಗೆ ಕೊಡ್ತೀನಿ. ನೀವು ಬ್ಯಾಂಗ್ಳೂರಲ್ಲಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ಅವ್ರ ಡೀಟೇಲ್ಸ್ ಬೇಕಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ನಾನು ಅವ್ರದ್ದು ಡೀಟೇಲ್ಸ್ನ ಕೊಡ್ತೀನಿ. ಓಕೆ, ಸೊ ಯಾರಿಗಾದ್ರೂ ಬೇಕಿದ್ರೆ ಮಾತ್ರ ನನಗೆ ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ,
ನಾನು ಅವ್ರಿಗೆ ನಿಮಗೆ ಡೀಟೇಲ್ಸ್ನ ಸೆಂಡ್ ಮಾಡ್ತೀನಿ. ಸೊ ಅಷ್ಟೇ, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ನಾನು ವಿಡಿಯೋಸ್ನ ಹಾಕ್ತಾ ಇರ್ತೀನಿ, ನೋಡೋಣ. ನನ್ನ ಚಾನಲಲ್ಲಿ ನನಗೆ ರಿಕವರಿ ಮಾಡೋದಕ್ಕೆ ಕಂಪ್ಲೀಟಾಗಿ ನನ್ನ ಚಾನಲ್ ರಿಕವರಿ ಮಾಡಿಬಿಟ್ಟೆ ಅಂತಂದರೆ ಅದರಷ್ಟು ಸಂತೋಷ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಟ್ರೈ ಮಾಡ್ತೀನಿ, ಆದಷ್ಟು ನನ್ನ ಚಾನಲ್ನ 100% ರಿಕವರಿ ಮಾಡ್ಕೊಂಡ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ನೀವು ನನಗೋಸ್ಕರ ಪ್ರೇ ಮಾಡಿ. ಒಂದು ವೇಳೆ ಏನಾದರೂ ಈ ಚಾನಲ್ ರಿಕವರಿ ಮಾಡೋದಕ್ಕೆ ಆಗಿಲ್ಲ ಅಂದರೆ ಬಿಡಲ್ಲ, ನೆಕ್ಸ್ಟ್ ಇನ್ನೊಂದು ಚಾನಲ್ನ ಓಪನ್ ಮಾಡ್ತೀನಿ. ಸೊ ಹಾಗಾಗ್ಬಿಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್, ಹೊಸ ವಿಡಿಯೋ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್.